ನಮಸ್ಕಾರ. ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಬಗರ್ ಹುಕುಂ ಸಾಗುವಳಿದಾರರನ್ನು ಸರ್ಕಾರ ಒಕ್ಕಲೆಬ್ಬಿಸಿದರೆ ಪ್ರತಿಭಟಿಸಲಾಗುವುದಾಗಿ ಮೂಲ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಹೆತ್ತೂರು ದೇವರಾಜ್ ಎಚ್ಚರಿಕೆ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನ ಕಸಬಾ ಹೋಬಳಿಯ ಕಡಬನಹಳ್ಳಿಯ ಸರ್ವೆ ನಂಬರ್ 14ರಲ್ಲಿ ಸುಮಾರು 60 ವರ್ಷಗಳಿಂದ 8 ಕುಂಟೆಯಲ್ಲಿ ಮನೆ ನಿರ್ಮಿಸಿಕೊಂಡು ಪಕ್ಕದ ಸ್ವಲ್ಪ ಜಾಗದಲ್ಲೇ ಕಾಫಿ ಬಾಳೆ ಬೆಳೆದುಕೊಂಡಿರುವ ಜಾಗದಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬರು ರಸ್ತೆ ನಿರ್ಮಿಸಲು ಮುಂದಾಗಿದ್ದಲ್ಲದೆ ತಾಲೂಕು ಆಡಳಿತಕ್ಕೆ ಒತ್ತಡ ತಂದು ಮನೆ ಕಟ್ಟಿಕೊಂಡಿರುವ ಬಡ ರೈತ ಚಂದ್ರೇಗೌಡ ಅವರಿಗೆ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ಕೊಡುತ್ತಿದ್ದು, ಇದನ್ನು ತೀವ್ರವಾಗಿ ಖಂಡಿಸುವುದಾಗಿ ಮೂಲ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಹೆತ್ತೂರು ದೇವರಾಜ್ ಹೇಳಿದ್ದಾರೆ. ನಂತರ ಮಾತನಾಡಿದ ಸಮಿತಿಯ ಕಾರ್ಯದರ್ಶಿ ಮಾಸವಳ್ಳಿ ಚಂದ್ರು, ಪ್ರಭಾವಿ ವ್ಯಕ್ತಿಗಳು ಸಕಲೇಶಪುರ ತಾಲೂಕಿನಾದ್ಯಂತ ಬಗರ್ ಹುಕುಂ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ಹಾಗೂ ಪ್ರಭಾವಿ ವ್ಯಕ್ತಿಗಳ ಪರವಾಗಿರುವ ಅಧಿಕಾರಿಗಳ ಹಾಗೂ ಸರ್ಕಾರದ ವಿರುದ್ಧ ತೀವ್ರವಾಗಿ ಪ್ರತಿಭಟಿಸುವುದಾಗಿ ತಿಳಿಸಿದರು. ಇಲ್ಲಿ ಟೆಂಟ್ ಇದೆ ನೋಡಿ, ಇದು ನಮ್ಮ ಮೂಲ ನಿವಾಸಿಗಳಿಗೆ ಎಲ್ಲೆಲ್ಲಿ ತೊಂದರೆ ಆಗ್ತದೆ ಅಲ್ಲಿಗೆ ನಾವು ಟೆಂಟ್ ಹೊತ್ಕೊಂಡು ಹೋಗ್ತೀವಿ. ನಮಗೆ ಬೇರೆಯವರಿಂದ ಭಾಳ ತೊಂದರೆ ಆಗ್ತಿದೆ. ತಾಲೂಕು ಆಡಳಿತ ಇದನ್ನು ಗಮನಿಸಬೇಕು. ನಮ್ಮನ್ನು ಸರ್ಕಾರ ಪ್ರತ್ಯೇಕತೆಯನ್ನು ನೋಡ್ತಾ ಇದೆ. ಯಾಕೆಂತಂದರೆ ನಾವು ಈ ಭಾಗದಲ್ಲಿ ಏಲಕ್ಕಿ, ಕಾಫಿ, ಮೆಣಸು ಬೆಳೆಯೋಕ್ಕೆ ಹೊರತು ಬೇರೆ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಇದನ್ನು ಸರ್ಕಾರ ನಮ್ಮನ್ನು ಪ್ರತ್ಯೇಕವಾಗಿ ಇಡೋದು ಬದಲು ನಮ್ಮ ಬೆಳೆಗೂ ಕೂಡ ಬಡವರ ಈ ಬೆಳೆಗೂ ಕೂಡ ಇದು ಬಗರ್ ಹುಕುಂನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಹಾಗೆ ಯಾವ ಧರ್ಮದಲ್ಲಿ ಹೇಳಿದೆ ಸರ್, ಒಂದು 3 ಗುಂಟೆ 8 ಗುಂಟೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ರೈತನನ್ನು ಒಕ್ಕಲಿಸಬೇಕು ಅಂತಕ್ಕಂಥ ಪ್ರಯತ್ನ ಎಲ್ಲಿದೆ? ಯಾವ ಧರ್ಮಶಾಸ್ತ್ರದಲ್ಲಿದೆ? ಯಾವ ಕಾನೂನಲ್ಲಿದೆ? ಆದರೂ ಅದೊಂದು ಕ್ರಮ ಇದೆಯಲ್ಲ ಕಾನೂನಿಗೂ. ಆದ್ದರಿಂದ ಚಂದ್ರೇಗೌಡನ ಈ ಜಮೀನನ್ನು ಅವ್ರಿಗೆ ಇರೋದೇ, ಅವ್ರ ಕುಟುಂಬಕ್ಕೆ ಇರೋದೇ 8 ಗುಂಟೆ. ಆ 8 ಗುಂಟೆನೂ ಕೂಡ ಬಲಿಷ್ಠರು ಇದಕ್ಕೆ ಮಣಿದು ಈ ಜಾಗನ ಬಿಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಅಧಿಕಾರಿಗಳು ಈ ಕಡೆ ಗಮನ ಇಟ್ಟು ಇವರಿಗೆ ಬದುಕುವ ಹಕ್ಕನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾರೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಒಕ್ಕಲೆಬ್ಬಿಸೋ ದೃಷ್ಟಿ ಇಟ್ಕೊಂಡು ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬಂದಿದ್ದಾರೆ. ಈ ಒಂದು ಸರ್ವೆ ನಂಬರ್ 14ರಲ್ಲಿ ಇಲ್ಲಿ ನಮ್ಮ ಚಂದ್ರೇಗೌಡ ಅಂತಕ್ಕಂಥ ಒಬ್ಬ ಬಡ ರೈತ, ಅವರ ಪಿತ್ರಾರ್ಜಿತ ಅವರ ಪೂರ್ವಜರ ಕಾಲದಿಂದಲೂ ಕೂಡ ಇಲ್ಲಿ ವಾಸ ಇದ್ದರು. ಅದ ನಂತರ ಅವರಿಗೆ 60 ವರ್ಷ ಆಗಿದೆ. ಅವರು 50 ವರ್ಷದಿಂದ ಸಾగు ಮಾಡ್ಕೊಂಡು ಬಂದಿದ್ದಾರೆ. ಇದೇ ಇರ್ತಕ್ಕಂಥ 8 ಗುಂಟೆ ಜಮೀನಲ್ಲಿ ಅವರು 2.5 ಗುಂಟೆ 94C ಅರ್ಜಿನ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಮತ್ತು ಈ ಒಂದು ಜಮೀನಿಗೆ ಒಂದು ಸರ್ಕಾರ ಕರೆದಿರ್ತಕ್ಕಂಥ ಲೀಸ್ ಗುತ್ತಿಗೆ ಆಧಾರದ ಮೇಲೆ ಅರ್ಜಿ ಹಾಕೊಂಡಿದ್ದಾರೆ. ಜೊತೆಗೆ ಬಗರ್ ಹುಕುಂ ಸಮಿತಿಗೆ ಅರ್ಜಿ ಫಾರಂ ನಂಬರ್ 57ನಲ್ಲಿ ಅರ್ಜಿ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡು ಅವರು ಕೇವಲ ಅವರಿಗೆ ಒಂದೇ ಒಂದು ಈ 8 ಗುಂಟೆ ಬಿಟ್ಟರೆ ಒಂದೇ ಒಂದು ಇಂಚು ಜಾಗ ಹೊರಗಡೆ ಬೇರೆ ಎಲ್ಲೂ ಇಲ್ಲ. ಆ ಮಧ್ಯದಲ್ಲಿ ಬೇರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅದನ್ನು ಒಕ್ಕಲೆಬ್ಬಿಸೋ ದೃಷ್ಟಿಯಿಂದ ಸರ್ಕಾರದಿಂದ ಆದೇಶ ತಗೊಬಂದು ಸರ್ವೆ ಮಾಡೋಕ್ಕೆ ಬಂದಿದ್ದಾರೆ. ಇದು ಈ ಒಂದು ಸರ್ಕಾರದ ಆದೇಶದಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಬಗರ್ ಹುಕುಂ ಸಾಗುವಳಿದಾರನ ಯಾವುದೇ ಕಾರಣಕ್ಕೂ 1 ಅಡಿ ಜಾಗನ ನಾವಿಲ್ಲಿ ಅಕ್ಕಪಕ್ಕ ರೈತರುಗಳು ಬಿಟ್ಕೊಡೋಕ್ಕೆ ತಯಾರಿಲ್ಲ. ಬಗರ್ ಹುಕುಂ ಸಾಗುವಳಿದಾರರಿಗೆ ಮಂಜೂರಾತಿ ಕೊಡಬೇಕೇ ವಿನ ಅವರಿಗೆ ಒಕ್ಕಲೆಬ್ಬಿಸಬಾರ್ದು. ಇಡೀ ಸಕಲೇಶಪುರ ತಾಲೂಕಲ್ಲಿ 4,500 ಅರ್ಜಿಗಳನ್ನ ಏನು ಪ್ಲಾಂಟೇಶನ್ ಬೆಳೆ ಬೆಳೆದಿದ್ದಾರೆ ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ. ಈ ಮಲೆನಾಡಲ್ಲಿ 200 ಇಂಚು ಮಳೆ ಬೀಳ್ತಕ್ಕಂಥ ಜಾಗದಲ್ಲಿ ನಾವು ಇಲ್ಲಿ ಕಾಫಿ, ಅಡಿಕೆ, ಮೆಣಸು, ಸಿಲ್ವರ್ ಗಿಡ ಬೆಳೆದೇನೆ ನಾವಿಲ್ಲಿ ಕಬ್ಬು, ಜೋಳ, ರಾಗಿನ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರಗಳು ಕೂಡ ಅದನ್ನು IAS KS ಆಫೀಸರ್ಗಳು, ಸ್ಟೇಟ್ ಲೆವೆಲ್ ಆಫೀಸರ್ಗಳು ಕೂತ್ಕೊಂಡು AC ರೂಮಲ್ಲಿ ನೀವು ಕಾನೂನುಗಳನ್ನ ರೂಪಿಸಬೇಡಿ, ಸ್ಥಳೀಯವಾಗಿ ಬಂದು ಇಲ್ಲಿ ಪ್ರಾದೇಶಿಕವಾಗಿ ಏನೇನು ಬೆಳೆ ಬೆಳೀತಾರೆ ಅದನ್ನು ಇಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆದಿದ್ದಾರೆ. ಆ 4,500 ಅರ್ಜಿಗಳನ್ನ ನೀವು ಪರಿಗಣಿಸಿ ಮತ್ತೆ ಅದನ್ನು ಪರಿಶೀಲಿಸಿ ಸರ್ಕಾರದಲ್ಲಿ ಪ್ಲಾಂಟೇಶನ್ ಬೆಳೆ ಅಂತೇಳಿ ಅದನ್ನು ತೆಗೆದಾಕಿ ನಾವು 50 ಎಕರೆ 40 ಎಕರೆ ಒಳಪಟ್ಟಿರ್ತಕ್ಕಂಥ ಎಲ್ಲ ರೈತರನ್ನು ಕೂಡ ರೈತರು ಅಂತ ಪರಿಗಣಿಸಬೇಕು, ನೀವು ಪ್ಲಾಂಟರ್ ಅಂತ ಪರಿಗಣಿಸಬಾರ್ದು ಅಂತೇಳಿ ಸರ್ಕಾರಗಳಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. MB ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.